ಎಲ್ಲ ಹಾಕಿದ್ದೀನಿ ಬರ್ತಿ, ನೀನು ಇದಕ್ಕೆ ಕಲ್ಸ್ಕೊಂಡು ಈ ಕಪ್ಪಿಗೆ ಒಂಚೂರು ನೀರು ಹಾಕೊಂಡ್ರೆ ಮೊಸರು ಇರೋದೆಲ್ಲ ಬರುತ್ತೆ, ಚೆನ್ನಾಗಿರುತ್ತೆ. ಹಂಗೆ ಅಂತ ಓಂ ಕಾಳು ಹಾಕೋಬಾರ್ದು, ಒಳ್ಳೆ ಚೆಂಡಿನ ಆಕಾರದಲ್ಲಿ ಬರ್ಬೇಕು. ನೋಡುವ, ಏನಾರೋ ಗುಂಡು ಮತ್ತೆ ಬರ್ಬಿಡತ್ತೆ. ಅಲ್ವಾ? ಆಯ್ತು, ಇವಾಗ ತೆಗಿಬಹುದು. ಅಹಲ್ಯಾಬಾಯಿ ಕ್ಯಾಟರಿಂಗ್ ನ ಶೈಲಿಯ ಒಂದು ಮಂಗಳೂರು ಬೋಂಡ, ಮಂಗಳೂರು ಬಜ್ಜಿ, ಗೋಲಿ ಬಜ್ಜಿ, ಮಂಗಳೂರು ಗೋಲಿ ಬಜ್ಜಿ. ನೋಡಿ, ಇದು ನಮ್ಮ ಅಹಲ್ಯಾಬಾಯಿ ಕ್ಯಾಟರಿಂಗ್ ನ ಹಿಂಗಿರುವುದು. ಬಿಸಿ ಬಿಸಿ ತಿನ್ಬೇಕು, ಅದೇ ಮಜಾ. ಅಬ್ಬಾ ಸರಿ ಗ ಮ ಮ ಗರಿ ಗ ಮ ಪ ನಿ ಸರಿ ನಿ ದ ನಿ ದ ಸರಿ ನಿ ಸರಿ ಗರಿ ಸರಿ ನಿ ಸರಿ ನಿ ಸರಿ ಗ ಮ ಮ ಗರಿ ದ ನಿ ರೆ ಸರಿ ತೋ ಪ ನ ತ. ನಮಸ್ಕಾರ ವಿಶ್ವಗಳಿಗೆ. ಮಂಗಳೂರು ಬಜ್ಜಿ, ಅದು ಹೆಸರು, ಅದು ಕೇಳಿದ ತಕ್ಷಣ ಬಾಯಿಗೆ ಬರ್ತದೆ. ಕರೆದಿರೋ ಒಂದು ಒಳ್ಳೆ ಬ್ರೌನ್ ಕಲರ್ ಬಜ್ಜಿ, ಅದು ನೆನೆಸ್ಕೊಂಡ್ರೆ ಸಾಕು. ಅದು ಅಹಲ್ಯಾಬಾಯಿ ಅಮ್ಮವರ ಕೈ ರುಚಿಯಲ್ಲಿ. ಬನ್ನಿ, ಅವ್ರ ಕ್ಯಾಟ್ರಿಂಗಲ್ಲಿ ಬಹಳ ಅದ್ಭುತ ಡಿಮಾಂಡ್ ಅಂತ ಇದಕ್ಕೆ ಮಂಗಳೂರು ಬಜ್ಜಿ ಮತ್ತು ಕಾಯಿ ಚಟ್ನಿ. ನೋಡ್ಬಿಡೋಣ. ಪ್ರತಿ ಬಾರಿ ಒಂದೊಂದು ಹೊಸ ಸಿಗುತ್ತೆ ನಮಗೆ ನಿಮ್ಮಿಂದ. ಮಂಗಳೂರು ಗೋಳಿ ಬಜ್ಜಿ, ಮಂಗಳೂರು ಗೋಲಿ ಬಜ್ಜಿಗೆ ಏನೇನು ಸಾಮಾನು ಬೇಕು ಅಂತ ಎಲ್ಲ ರೆಡಿ ಇಟ್ಕೊಂಡಿದೀವಿ. ಇದು ಬೇಗ ಮಾಡ್ಬೋದು, ಬಂದವ್ರಿಗೆ ಕೊಡೋದಕ್ಕೂ ಬಹಳ ರುಚಿ ಇರುತ್ತೆ. ಇದಕ್ಕೊಂದು ಚಟ್ನಿ ಮಾಡಿ ಕೊಟ್ಬಿಟ್ರೆ ಎಲ್ಲರೂ ಖುಷಿಯಾಗಿ ತಿನ್ಕೊಂಡು ಬಹಳ ಸಂತೋಷ ಪಡ್ತಾರೆ. ಮಂಗಳೂರು ಬಜ್ಜಿಗೆ ಒಂದು ಪಾವು ಮೈದಾ ಹಿಟ್ಟು ತಗೊಂಡಿದ್ದೀವಿ. ಇದಕ್ಕೆ ಹುಳಿ ಮೊಸರು ಹಾಕೊಳ್ಳೋದು, ಒಂದು ಬೌಲ್ ಹುಳಿ ಮೊಸರು ಹಾಕೊಳ್ಳೋದು. ಅದಕ್ಕೆ ಬೇಕಾಗತ್ತೆ ಮೊದಲು ಒಂದು ಸ್ವಲ್ಪ ಕಾಯಿ ತುರಿ, ಒಂದು ಹಿಡಿ ಕಟ್ ಮಾಡಿರೋ ಪೀಸ್ ಕಾಯಿ, ಅದು ಒಂದು ಸ್ವಲ್ಪ, ಒಂದು ಅರ್ಧ ಕಪ್ನಲ್ಲಿ ಒಂದು ಸ್ವಲ್ಪ. ಇದಕ್ಕೆ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು ಮುಷ್ಟಿ ಒಳಗೆ, ಒಳ ಮುಷ್ಟಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಕಾದೆಣ್ಣೆ ಹಾಕ್ಕೊಳ್ಳೋದು. ಆ ಕಾದೆಣ್ಣೆ ಸೆಂಟ್ರಲ್ಲಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಕೃಷ್ಣ ವಾಸುದೇವ ಶ್ರೀಹರಿ. ಕಾದೆಣ್ಣೆ ರೆಡಿ ಇದೆ, ಎಲ್ಲ ಹಾಕಿದ್ದೀನಿ ಬರ್ತಿ, ನೀನು ಇದಕ್ಕೆ ಕಲ್ಸ್ಕೊಂಡು ಈ ಕಪ್ಪಿಗೆ ಒಂಚೂರು ನೀರು ಹಾಕೊಂಡ್ರೆ ಮೊಸರು ಇರೋದೆಲ್ಲ ಬರುತ್ತೆ. ಈಗ ಎಣ್ಣೆ ಕಾದಿದೆ, ಒಂದು ಮುಕ್ಕಾಲು ಸೌಟ್ ಎಣ್ಣೆ ಹಾಕಮ್ಮ. ಸಾಕು. ನೀರು ಹಾಕೊಂಡು ಸ್ವಲ್ಪ ಕಲಿಸ್ಬೇಕು. ಗೋಲಿ ಬಜ್ಜಿ ಸ್ವಲ್ಪ ತೆಳ್ಳಗಿರ್ಬೇಕು ಹಿಟ್ಟು, ಅವಾಗ ಕಲ್ಲಂಗಾಗಲ್ಲ, ಹೂಣಂಗಾಗತ್ತೆ. ಒಂದು 4 ಕಾಳು ಜೀರಿಗೆ ಹಾಕೋಪ್ಪ ಬರ್ತೀನಿ, ಮರ್ತೋಗ್ಬಿಟ್ಟೆ ನಾನು. ಮರ್ತೋಗ್ಬಿಟ್ಟೆ, ಚೆನ್ನಾಗಿರುತ್ತೆ. ಹಂಗೆ ಅಂತ ಓಂ ಕಾಳು ಹಾಕೋಬಾರ್ದು. ಎಷ್ಟು ಬೇಕಾದ್ರೂ ಅಷ್ಟು ನೀರು ಸರಿಯಾಗಿ ಹಾಕೊಂಡು, ತುಂಬ ಗಟ್ಟಿಯಾಗಿ ಕಲ್ಸ್ಕೊಂಡ್ಬಿಟ್ರೆ ಕಲ್ಲಂಗಾಗೋಗುತ್ತೆ. ಅದಕ್ಕೆ ಸ್ವಲ್ಪ ಮೆತ್ತಗೆ ಇರಲಿ ಹಿಟ್ಟು, ಮೈದಾ ಹಿಟ್ಟು. ಒಳ್ಳೆ ಚೆಂಡಿನ ಆಕಾರದಲ್ಲಿ ಬರಬೇಕು. ನೋಡುವ, ಇವಾಗ ಗೋಲಿ ಬಜ್ಜಿನ ಎಣ್ಣೆ ಒಳಗೆ ಬಿಡೋದು, ಗುಂಡು ಮಾಡಿ. ಗುಂಡಿಗೆ ಅಷ್ಟು ಬರಲ್ಲ, ಹಂಗೆ ಬಿಡ್ತಾ ಇರೋದು. ಹಂಗೆ ಬಿಡ್ತಾ ಇರೋದು. ಅದೇ ಆಗತ್ತೆ ಮೈದಾ ಹಿಟ್ಟಿನಲ್ಲಿ. ರೋಲ್ ಸುತ್ಕೊಂಡು ಕರೆಕ್ಟ್ ಆಗುತ್ತೆ. ಓ ಕೃಷ್ಣ ವಾಸುದೇವ. ಏನಾರೋ ಗುಂಡು ಮತ್ತೆ ಬರ್ಬಿಡತ್ತೆ. ಅಲ್ವಾ? ಮತ್ತೆ ಇದು ಕೂಡ ನಾಟಿ ಬೋಂಡ. ಅಯ್ಯೋ, ಏನು ನಾಟಿ ಬೋಂಡ? ನಾಟಿ ಕೋಳಿ ಥರ ತೂ. ಯಾತಕ್ಕೂ ನಾಟಿ ಹೇಳ್ಬಾರ್ದು, ಅದು ಅವರೇ ಹೇಳ್ಬೇಕಷ್ಟೇ. ನಾಟಿ ಕೋಳಿ ಯಪ್ಪ, ಯಾರು ನೋಡು ಹಂಗಂತ ಇರ್ತಾರೆ ಅಲ್ವಾ? ನಾಟಿ ಅಂದ್ರೆ ಏನದು? ಶೈಲಿ. ಒಂದೇ ಉಪ್ಪೆ ಸಾಕು. ಕರೆದ್ಬಿಡ್ಲಿ, ಹಿಟ್ಟು ಇರೋದು ಕರೆದ್ಬಿಡ್ಲಿ. ಇಷ್ಟೇ ಬಣ್ಣ ಹಾಕ್ಬೇಕಾ ಇದು? ಇಲ್ಲ, ಇನ್ನೊಂದು ಸ್ವಲ್ಪ ಬಣ್ಣ ಬರ್ಬೇಕು. ಬಾಬಾ ಬಾಬಾ ಬಾಬಾ
ಆಯ್ತು, ಇವಾಗ ತೆಗಿಬೋದು. ಇವಾಗ ಎಲ್ಲ ಬಣ್ಣ ಎಲ್ಲ ಸರಿಯಾಗಿ ಬೆಂದಿದೆ. ಇವಾಗ ತೆಗೆದು ಸವಿದು ರುಚಿ ಹೇಳ್ಬೋದು. ನೋಡಿ ಹೆಂಗಿದೆ. ಅಬ್ಬಬ್ಬಬ್ಬಬ್ಬಬ್ಬ ನೋಡಿ. ಅಹಲ್ಯಾಬಾಯಿ ಕ್ಯಾಟ್ರಿಂಗ್ನ ಶೈಲಿಯ ಒಂದು ಮಂಗಳೂರು ಬೋಂಡ, ಮಂಗಳೂರು ಬಜ್ಜಿ, ಗೋಲಿ ಬಜ್ಜಿ, ಮಂಗಳೂರು ಗೋಲಿ ಬಜ್ಜಿ. ನಾವು ಕಾಯ್ತಾ ಇದೀವಿ. ಮೊದಲು ನಿಮಗೆ ವೀಕ್ಷಕರೇ ರುಚಿ ನೋಡಿ ಹೇಳ್ಬಿಡ್ತೀನಿ ನಾನು ಇವಾಗ ಹೆಂಗಿದೆ ಅಂತ ಫಸ್ಟು. ಆಹಾ, ಮಾಡ್ಲಿ ಮಾಡ್ಲಿ ಮಾಡ್ಲಿ, ಇನ್ನೂ ಇದೆ ಹಿಟ್ಟು. ಹಿಟ್ಟು ಇರುತ್ತೆ. ಮೈದಾ ಹಿಟ್ಟಲ್ಲಿ ಅದು ಒಳಗಡೆ ಉಬ್ಕೊಂಡು ಬರುತ್ತಲ್ಲ, ಅವಾಗ ತಾನೇ ಆಕಾರ ಗೋಲಿ ಮಾಡ್ಕೊಳತ್. 4 ಇಟ್ಬಿಟ್ರು, ಅದ್ರ ಜೊತೆ ಕಾಯಿ ಚಟ್ನಿ. ಗೋಲಿ ಬಜ್ಜಿ ರೆಡಿಯಾಗಿದೆ. ಮೈದಾ ಹಿಟ್ಟಲ್ಲಿ ಸುಲಭವಾಗಿ ಯಾರಾದರೂ ಬಂದರೆ ಮಾಡೋ ಅಂಥ ಗೋಲಿ ಬಜ್ಜಿ ಇದು. ಬಹಳ ರುಚಿ. ತಿಂದು ನೋಡಿ, ಎಲ್ಲರೂ ಕಾಮೆಂಟ್ಸ್ ಹಾಕಿ. ಬಾ 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 ಏನು ಯಾವುದೊಂದು ಮುಟ್ಲಿ ಯಾವುದೊಂದು ಬಿಡಲಿ ಅಂತ ಇದೆ. ಗೋಲಿ ಬಜ್ಜಿ ಮಂಗಳೂರ್ದು ನೋಡಿ. ಇದು ನಮ್ಮ ಅಹಲ್ಯಾಬಾಯಿ ಕ್ಯಾಟ್ರಿಂಗಿನ ನೋಡಿ. ಬಿಸಿ 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 ಬಾಯಲ್ಲಿಟ್ಟರೆ ಹಿಂಗಿರ್ಬೋದು. ಅದ್ಭುತವಾದ ಗೋಲಿ ಬಜ್ಜಿ, ಮಂಗಳೂರು ಗೋಲಿ ಬಜ್ಜಿ, ಅಹಲ್ಯಾಬಾಯಿ ಕ್ಯಾಟ್ರಿಂಗ್. ಇದ್ರ ಬಗ್ಗೆ 2 ಮಾತು ಇರೋದೇ ಇಲ್ಲ. ಯಾಕಂದರೆ ಆ ರೀತಿಯಾಗಿ ಮಾಡ್ತಾರೆ ಅಹಲ್ಯಾಬಾಯಿ ಅವರು. ಪ್ರತಿಯೊಂದು ರೆಸಿಪಿ ರುಚಿಯಾಗೇ ಇರ್ತದೆ. ಇವತ್ತು ಮಂಗಳೂರು ಬಜ್ಜಿ ಅವ್ರ ಶೈಲಿಯಲ್ಲಿ ನೋಡೋಣ. ಬಾ, ಬಿಸಿ ಬಿಸಿ ತಿನ್ನಬೇಕು, ಅದೇ ಮಜಾ. ಅಬ್ಬಬ್ಬಬ್ಬಬ್ಬ. ಕುಟುಂಬ ಅಂತ ನಿಮಗೆ ಕೊಬ್ಬರಿ ಸಿಗುತ್ತೆ, ಮೊಸರಿನ ಫ್ಲೇವರ್ ಇರ್ತದೆ. ಆಹಾ, ಅಮ್ಮ ಅವರು ಸವಿತಾ ಇದ್ದಾರೆ, ಎಲ್ಲರೂ ಇಲ್ಲಿ ತಿಂತಾ ಇದ್ದಾರೆ. ಅದ್ಭುತವಾಗಿ ರುಚಿಯಾಗಿದೆ. ಕರಂ ಕ್ರಿಸ್ಪಿಯಾಗಿ ಔಟರ್ ಲೇಯರು, ಸಾಫ್ಟು ಇನ್ನರ್ ಲೇಯರು. 2 ಲೇಯರು ಒಟ್ಟಿಗೆ ನೀವು ಸವಿಲೇಬೇಕು. ನಾನು ಹೇಳ್ತಿದ್ದಲ್ಲ, ನಾಟಿ ಹಳ್ಳಿ ಶೈಲಿ ಅಂತೀವಲ್ಲ ಹಂಗೆ. ಅವ್ರದ್ದೆಲ್ಲ ಪುರಾತನ ಪಾರಂಪರಿಕ. ಸೊ ಪಾರಂಪರಿಕ ರುಚಿ, ಪಾರಂಪರಿಕ ಶೈಲಿಯಲ್ಲಿ ಅಹಲ್ಯಾಬಾಯಿ ಅಮ್ಮವ್ರದ್ದು ಮಂಗಳೂರು ಬಜ್ಜಿ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.